ಎಸ್ ವೀಕ್ಷಕರೇ, ಕೊಪ್ಪಳ ತಾಲೂಕಿನ ಕರ್ಕಿಹಳ್ಳಿ ಎನ್ನುವಂತ ಒಂದು ಕುಗ್ರಾಮದಲ್ಲಿದ್ದೀನಿ. ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಕರ್ಕಿಹಳ್ಳಿ ಗ್ರಾಮ ಅಂತ ತಕ್ಷಣ ಇಲ್ಲಿ ಒಂದು ಶಿವಚಿದಂಬರೇಶ್ವರ ದೇವಸ್ಥಾನ ಇದೆ. ನನ್ನ ಹಿಂಬದಿಯಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಈ ದೇವಸ್ಥಾನದ ಮುಖ್ಯವಾಗಿ ಈ ಒಂದು ದೇವಸ್ಥಾನದ ಪೀಠಾಧಿಪತಿ ಆಗಿರ್ತಕ್ಕಂಥ ಶ್ರೀ ಸುರೇಶ ಮಹಾರಾಜ ಗುರುಗಳು ಈ ಒಂದು ದೇವಸ್ಥಾನದ ಮುಖ್ಯ ಪೀಠಾಧಿಪತಿಗಳಾಗಿ ಈ ಒಂದು ಏನಪ್ಪಾ ಅಂದ್ರೆ ಮಠದ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡು ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ಈ ಒಂದು ಜಾತ್ರೆಯನ್ನ ಆಚರಿಸ್ತಾರೆ. ಈಗ ಇದೇ ವರ್ಷ ಕೂಡ ಗುರುಪೂರ್ಣಿಮೆ ದಿನದಂದು ವಿಶೇಷವಾಗಿ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ನೆರವೇರುತ್ತದೆ. ಹಾಗಾಗಿ ನಾನೀಗ ಈ ಒಂದು ಜಾತ್ರೆಯ ಸಿದ್ಧತೆ, ಪೂರ್ವ ಸಿದ್ಧತೆ ಮತ್ತು ಕ್ಷಣಗಣನೆ ಆರಂಭವಾಗಿರುವಂತದ್ದು. ಬನ್ನಿ ಯಾವ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಸಿದ್ಧತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಬರ್ತೇನೆ. ನಾನಿರುವಂತ ಸ್ಥಳ ಇದು ಮುಖ್ಯ ಶಿವಚಿದಂಬರೇಶ್ವರನ ಮುಖ್ಯ ಒಂದು ಸನ್ನಿಧಿ. ಇದು ಇಲ್ಲಿ ಹಿಂಬದಿಗೆ ಕಾಣಿಸ್ತಿರ್ಬೋದು ನಿಮಗೆ. ಅಂದ್ರೆ ದೇವರ ಒಂದು ಮುಂಭಾಗದಲ್ಲಿ ನಂದಿ ಇದ್ದಾನೆ, ಅದರ ಎದುರೇ ಮುಖವಾಗಿ ಶಿವಚಿದಂಬರೇಶ್ವರ ನೆಲೆಸಿರುವಂತದ್ದು. ಮುಖ್ಯವಾಗಿ ಇದು ಮೊದಲಿಗೆ ಹಳೆಯ ಕರ್ಕಿಹಳ್ಳಿ ಅಂತಕ್ಕಂಥ ಒಂದು ಹೊಳೆಯ ಮಾರ್ಗದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಆಗಿತ್ತು. ಅಂದ್ರೆ ಒಂದು ರೀತಿಯಲ್ಲಿ ಜಲವೃತ್ತಿ ಆಗಿರ್ತಕ್ಕಂಥ ಊರು ಇದು ಕರ್ಕಿಹಳ್ಳಿ ಅನ್ನುವಂಥದ್ದು. ಅಲ್ಲಿಂದ ಕಿತ್ತು ಮತ್ತೆ ಇಲ್ಲಿಗೆ ಬಂದು ಕೂಡ ಹೊಸದಾಗಿ ಮತ್ತೆ ಏನಪ್ಪಾ ಅಂದ್ರೆ ಹೊಸದಾಗಿ ಮತ್ತು ಕೂಡ ಕರ್ಕಿಹಳ್ಳಿ ಅಂತಕ್ಕಂಥ ನಾಮವನ್ನ ಪಡೆದುಕೊಂಡು ಅದೇ ರೀತಿ ಆ ಒಂದು ಶಿವಚಿದಂಬರೇಶ್ವರ ದೇವಸ್ಥಾನ ಮೂರ್ತಿಯನ್ನ ಇಲ್ಲಿಗೆ ತೆಗೆದುಕೊಂಡು ಬಂದು ಈ ಒಂದು ದೇವಸ್ಥಾನವನ್ನ ಮತ್ತಷ್ಟು ವಿಭಿನ್ನವಾಗಿ ರಚನೆ ಮಾಡಿರ್ತಕ್ಕಂಥದ್ದು ಈ ಒಂದು ದೇವಸ್ಥಾನದ ಮುಖ್ಯ ಪೀಠಾಧಿಪತಿ ಆಗಿರ್ತಕ್ಕಂಥ ಶ್ರೀ ಸುರೇಶ ಮಹಾರಾಜ ಗುರುಗಳು ಆಗಿರುವಂತ. ಈಗ ನನ್ನ ಹಿಂಭಾಗದಲ್ಲಿ ಕಾಣ್ತಿರುವಂತದ್ದು ಗೋಶಾಲೆ, ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಗೋಶಾಲೆ. ವಿಶೇಷವಾಗಿ ಈ ಒಂದು ಮಠದಲ್ಲಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಾಗಿರ್ಲಿ, ಆಮೇಲೆ ಗುರುವೃಂದವಾಗಿರ್ಲಿ ಬಹಳಷ್ಟು ಏನಂದ್ರೆ ಹಸುಗಳನ್ನ ಪ್ರೀತಿಸುವಂತ ಗುಣ, ಆಮೇಲೆ ಹಸುಗಳನ್ನ ಸಾಕುವಂತ ಗುಣ ಬಹಳಷ್ಟು ನಮ್ಮ ಒಂದು ಈ ಹಳ್ಳಿಗೆ ವಿಭಿನ್ನವಾಗಿರ್ತಕ್ಕಂಥ ಒಂದು ಹಸು ಸಾಕಾಣಿಕೆಯ ಒಂದು ಗುಣ ಹೊಂದಿರತಕ್ಕಂಥ ನಮ್ಮ ಗುರುಗಳು ಸುರೇಶ ಮಹಾರಾಜ ಗುರುಗಳು ಬಹಳಷ್ಟು ಹಸುಗಳನ್ನ ಮತ್ತು ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ತಾರೆ. ನನ್ನ ಹಿಂಬದಿಯಲ್ಲಿ ನೋಡ್ತಾ ಇರುವಂತದ್ದು ನೀವು ಈ ಒಂದು ಅಂದ್ರೆ ಮಠಕ್ಕೆ, ನಮ್ಮ ಶ್ರೀ ಶಿವಚಿದಂಬರೇಶ್ವರ ಒಂದು ಮಠಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನ ಕೂಡ ಹುಟ್ಟಾಕಿ ಈ ಒಂದು ಸ್ಥಳೀಯ ಮಕ್ಕಳು ಮತ್ತು ಅಕ್ಕಪಕ್ಕದ ಲಾಚನಕೇರಿ, ಚಿಕ್ಕಬಗನಾಳ, ಕುಣಿಕೇರಿ ಭಾಗದ ಮಕ್ಕಳು ಕೂಡ ವಿಶೇಷವಾಗಿ ವಿಭಿನ್ನತೆಯನ್ನು ಹೊಂದಲಿ ಎನ್ನುವಂತ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಈ ಒಂದು ಮಠದ ಎಲ್ಲಾ ಸಿಬ್ಬಂದಿ ವರ್ಗ ಹುಟ್ಟಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ನಾನು ಗೋನಿ ಬಸಪ್ಪ. ಇದು ಕನ್ನಡ ಸ್ಫೂರ್ತಿ ಮಾಧ್ಯಮ. ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ಕಾರ.